ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಶ್ರೀರಾಮನವಮಿ ಹಬ್ಬದ ದಿವಸ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಮಂತ್ರಗಳನ್ನು ಹೇಳ್ಕೊಳ್ಬೇಕು, ಯಾವ ರೀತಿ ನೈವೇದ್ಯವನ್ನು ಅರ್ಪಣೆ ಮಾಡಿ ಸರಳವಾಗಿ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ರಾಮನವಮಿ ತಿಥಿ ಏನಿದೆ ಇದು ಪ್ರಾರಂಭ ಆಗ್ತಾ ಇರುವಂತಹದ್ದು 26ನೇ ತಾರೀಕು ಗುರುವಾರ ಬೆಳಗ್ಗೆ 11:59 ನಂತರದಲ್ಲಿ ನವಮಿ ತಿಥಿ ಪ್ರಾರಂಭ ಆಗ್ತಾ ಇದ್ದರೂ ಕೂಡ ಆ ಒಂದು ಸಮಯದಲ್ಲಿ ಆರಿದ್ರ ನಕ್ಷತ್ರ 4:17 ತನಕ ಕೂಡ ಆರಿದ್ರ ನಕ್ಷತ್ರನೇ ಇರುತ್ತೆ. ಈ ರಾಮನವಮಿಯನ್ನು ಆಚರಣೆಯನ್ನು ಮಾಡಬೇಕಂತ ಹೇಳಿದ್ರೆ ನವಮಿ ತಿಥಿಯ ಜೊತೆಗೆ ಪುನರ್ವಸು ನಕ್ಷತ್ರ ಕೂಡ ಇರಬೇಕು. ಹಾಗೆಯೇ ಸೂರ್ಯೋದಯದ ನಂತರದ ಸಮಯವನ್ನು ಪರಿಗಣನೆಗೆ ತೆಗೆದುಕೊಳ್ಳೋದ್ರಿಂದ 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:07 ಕೂಡ ನವಮಿ ತಿಥಿ ಇರುತ್ತೆ. ಹಾಗೆ ಪುನರ್ವಸು ನಕ್ಷತ್ರ ಕೂಡ ಇರುತ್ತೆ. ಸೂರ್ಯೋದಯದ ಒಂದು ಸಮಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ನಾವು ಶುಕ್ರವಾರನೇ ಈ ಒಂದು ರಾಮನವಮಿಯನ್ನು ಆಚರಣೆ ಮಾಡಬೇಕಾಗಿದೆ. ಹಾಗೆ ಶುಭ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ ಅಂದರೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:30 5:30 ತನಕ ಶುಭ ಮುಹೂರ್ತ ಇರುತ್ತೆ. ಅಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ಇನ್ನು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಆಗದೇ ಇದ್ದವರು ಎರಡನೇ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ 7:17 9:22 ಕೂಡ ಶುಭ ಸಮಯ ಇರುತ್ತೆ. ಈ ಒಂದು ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಈ ಸಮಯದಲ್ಲಿ ಕೂಡ ಆಗದೇ ಇದ್ದರೆ 9:26 ನಂತರದಿಂದ 10:05 ಕೂಡ ಶುಭ ಸಮಯನೇ ಇರೋದರಿಂದ ಈ 3 ಸಮಯಗಳಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು. 10:07 ನಂತರದಲ್ಲಿ ದಶಮಿ ತಿಥಿ ಪ್ರಾರಂಭ ಆಗೋದ್ರಿಂದ ನೀವು ಅದರ ಒಳಗಡೆನೆ ಈ ಹೇಳಿದಂಥ 3 ಸಮಯಗಳಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಶ್ರೀರಾಮನವಮಿ ಅಂತ ಹೇಳಿದ್ರೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾಗತ್ತೆ. ಅದು ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ನಡೆದುಕೊಂಡು ಬಂದಿದೆ ಆ ರೀತಿಯಾಗಿ ನೀವು ಮಾಡ್ಕೊಳ್ಬಹುದಾಗತ್ತೆ. ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಂಡು ಬಂದಿರೋಂಥವರು ಆ ರೀತಿಯೇ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಸರಳವಾಗಿ ಪಂಚೋಪಚಾರ ಪೂಜೆಯನ್ನು ಮಾಡಬಹುದು. ಎಂದಿನಂತೆ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಧೂಪ ದೀಪ ನೈವೇದ್ಯವನ್ನೆಲ್ಲ ಮಾಡಿ ಸರಳವಾಗಿ ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬಹುದು. ಇದಕ್ಕೇನು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹಾಗೆಲ್ಲ ಏನೂ ಕೂಡ ನಿಯಮ ಇಲ್ಲ. ಇನ್ನು ಈ ದಿನದ ವಿಶೇಷ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕೋಸಂಬರಿ, ಪಾನಕ, ಮಜ್ಜಿಗೆಯನ್ನು ತಪ್ಪದೆ ರಾಮನಿಗೆ ಅರ್ಪಣೆಯನ್ನು ಮಾಡಲೇಬೇಕಾಗತ್ತೆ. ಇನ್ನು ನೀವು ನೈವೇದ್ಯವನ್ನು ಇಡಬೇಕಾದ್ರೆ ಅದಕ್ಕೆ ತಪ್ಪದೆ ತುಳಸಿ ದಳಗಳನ್ನು ಹಾಕಬೇಕು. ಹಾಗೆ ಶ್ರೀರಾಮನಿಗೆ ತಪ್ಪದೆ ತುಳಸಿ ಮಾಲೆಯನ್ನು ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇದು ಬಹಳನೇ ಮುಖ್ಯ. ಇನ್ನು ಈ ದಿವಸ ತಪ್ಪದೆ ರಾಮನಾಮವನ್ನು ಜಪ ಮಾಡೋದು ಅತ್ಯಂತ ಶ್ರೇಷ್ಠ. ನೀವು ಎಷ್ಟು ಬಾರಿ ನಾಮಜಪವನ್ನು ಮಾಡ್ತೀರೋ ಅಷ್ಟು ಕೂಡ ನಿಮಗೆ ತುಂಬಾ ಒಳ್ಳೆಯದು. ನಿಮಗೆ ಗೊತ್ತಿಲ್ಲದೆ ಕೆಲವು ಇದ್ದಂಥ ಸಣ್ಣ ಪುಟ್ಟ ದೋಷಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಆದ್ದರಿಂದ ನೀವು ಸಾಧ್ಯವಾದರೆ ಶ್ರೀರಾಮ ಶ್ರೀರಾಮ ಅನ್ನೋ ನಾಮಜಪ ಅಥವಾ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಇದನ್ನು ನೀವು ಎಷ್ಟು ಬಾರಿ ಬೇಕಿದ್ದರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಎಷ್ಟು ಬಾರಿ ಕೂಡ ನೀವು ಇದನ್ನು ನಾಮಜಪವನ್ನು ಮಾಡ್ಬೋದು. ಅಥವಾ ನೀವು ಸರಳವಾಗಿ ಮಂತ್ರವನ್ನು ಹೇಳ್ಕೊತೀನಿ ಅಂತ ಹೇಳಿದ್ರೆ ಓಂ ದಾಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು 11, 21 ಅಥವಾ 108 ಬಾರಿ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡೋದು ಕೂಡ ಬಹಳನೇ ಒಳ್ಳೆಯದು. ನೀವು ಸಾಧ್ಯವಾದರೆ ಒಂದು ಪುಸ್ತಕದಲ್ಲಿ ಕೂಡ ನಿಮಗೆ ಸಾಧ್ಯವಾದಷ್ಟು ಬಾರಿ ಬರೀಬಹುದು ಅಥವಾ ನಾಮಜಪವನ್ನು ನೀವು ಮಾಡಿಕೊಳ್ಬಹುದು. ನೀವು ಎಷ್ಟು ಹೆಚ್ಚು ಮಾಡ್ತೀರೋ ಅಷ್ಟು ಕೂಡ ನಿಮಗೆ ಹೆಚ್ಚು ಫಲವನ್ನು ನೀಡುತ್ತೆ. ಇದು ತುಂಬಾ ಶುಭ ದಿನ ಆಗಿರೋದ್ರಿಂದ ನೀವು ಈ ಒಂದು ಸಮಯವನ್ನು ಉಪಯೋಗ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನೀವು ಸರಳವಾಗಿ ರಾಮಜಪವನ್ನು ಮಾಡ್ತಾ ಸರಳವಾಗಿ ಈ ರೀತಿಯಾಗಿ ನೀವು ರಾಮನವಮಿಯನ್ನು ಆಚರಣೆಯನ್ನು ಮಾಡಿಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಾಮನವಮಿ ಪೂಜೆಗೆ ಶುಭ ಮುಹೂರ್ತ ಹಾಗೆ ಸರಳ ಪೂಜಾ ವಿಧಾನ ಮಂತ್ರ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ
ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.